ಬ್ಯಾಂಕ್ನ ಹಿರಿಯ ವ್ಯವಸ್ಥಾಪಕರೊಬ್ಬರು ಸಾಲ ಪಡೆದು ಬ್ಯಾಂಕಿಗೆ ಸಿನಿಮೀಯ ರೀತಿಯಲ್ಲಿ ವಂಚಿಸಿ ನಾಪತ್ತೆಯಾಗಿರುವ ಘಟನೆ ವರದಿಯಾಗಿದೆ. ಹೌದು, ಸಿನಿಮಾ ಸ್ಟೈಲ್ನಲ್ಲಿ ಈ ವ್ಯಕ್ತಿ ಮಲ್ಲೇಶ್ವರ ಶಾಖೆಯ ಕೆನರಾ ಬ್ಯಾಂಕ್ನ 3.11 ಕೋಟಿಯನ್ನ ದೋಚಿಕೊಂಡು ಪರಾರಿಯಾಗಿದ್ದಾನೆ. ಇದೀಗ ಆರೋಪಿ ವಿರುದ್ಧ ಮಲ್ಲೇಶ್ವರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಕೆನರಾ ಬ್ಯಾಂಕ್ ಪ್ರಾದೇಶಿಕ ಕಚೇರಿಯ ಸಹಾಯಕ ಪ್ರಧಾನ ವ್ಯವಸ್ಥಾಪಕ ಕಬೀಂದ್ರ ಕುಮಾರ್ ಸಾವು ಅವರು ನೀಡಿದ ದೂರಿನ ಮೇರೆಗೆ ಪ್ರಕರಣ ದಾಖಲು ಮಾಡಿಕೊಳ್ಳಲಾಗಿದೆ. ಗ್ರಾಹಕರ ಹೆಸರಿನಲ್ಲಿ ಚಿನ್ನದ ಸಾಲ ತೆಗೆದುಕೊಂಡು ನಾಪತ್ತೆಯಾಗಿರುವ ಆರೋಪಿಯ ಪತ್ತೆಗೆ ಪೊಲೀಸರು ವಿಶೇಷ ತಂಡ ರಚಿಸಿ ಹುಡುಕಾಟ ನಡೆಸ್ತಾ ಇದ್ದಾರೆ. ರಘು ಮಲ್ಲೇಶ್ವರದ 15ನೇ ಕ್ರಾಸ್ನಲ್ಲಿರುವ ಕೆನರಾ ಬ್ಯಾಂಕ್ ಶಾಖೆಯಲ್ಲಿ 2024ರ ಜುಲೈ 8ರಿಂದ ಹಿರಿಯ ವ್ಯವಸ್ಥಾಪಕನಾಗಿ ಕೆಲಸ ಮಾಡ್ತಾ ಇದ್ದ. 41ಕ್ಕೂ ಹೆಚ್ಚು ಗ್ರಾಹಕರ ಹೆಸರಿನಲ್ಲಿ ಚಿನ್ನದ ಮೇಲೆ ಸಾಲ ಪಡೆದು ಆ ಹಣವನ್ನ ತನ್ನ ಖಾತೆಗೆ ವರ್ಗಾವಣೆ ಮಾಡಿಕೊಂಡು ಬ್ಯಾಂಕ್ ಹಾಗೂ ಗ್ರಾಹಕರಿಗೆ ವಂಚಿಸಿದ್ದಾನೆ ಎಂಬ ಆರೋಪಗಳು ಕೂಡ ಕೇಳಿ ಬರ್ತಾ ಇದ್ದ. ಇನ್ನು ಮನೆಯಲ್ಲಿ ಕಷ್ಟವಿದೆ, ಹಾಗಾಗಿ ನನ್ನ ಬಳಿ ಇರುವ ಚಿನ್ನ ಬ್ಯಾಂಕ್ ನಲ್ಲಿಟ್ಟು ನಿಮ್ಮ ಹೆಸರಲ್ಲಿ ಸಾಲ ತೆಗೆದುಕೊಳ್ಳುತ್ತೇನೆ ಎಂದು ಗ್ರಾಹಕರಿಗೆ ನಂಬಿಸಿದ್ದ. ಹಾಗೂ ಕೆಲವು ಗ್ರಾಹಕರಿಂದ ಸಹಿ ಪಡೆದು ಸಾಲ ಪಡೆದುಕೊಳ್ತಾ ಇದ್ದ ಎಂದು ಈತನಿಂದ ವಂಚಿಸಲ್ಪಟ್ಟ ಗ್ರಾಹಕರು ಪೊಲೀಸರಿಗೆ ದೂರು ನೀಡಿದ್ದಾರೆ. ನಾನು ಬಿಸಿ ಇದ್ದೆ, OTP ಕೊಟ್ಟಿದ್ದೀನಿ. ನಮ್ಮ ತಾಯಿ ಮೊಬೈಲ್ದು ನಾನೇ ಯೂಸ್ ಮಾಡ್ತಾರೆ, ನಾನು ಕೊಟ್ಟಿದ್ದೀನಿ OTP ಕೊಟ್ಟು ಅವರು 18 ಲಕ್ಷ ರೂಪಾಯಿ ಮಾಡಿಬಿಟ್ಟಿದ್ದಾರೆ. ಹೇಳಿದ್ರೆ ಇಲ್ಲ ಸರ್ ನಾನು ನಂದೇ ಇಟ್ಟಿದ್ದೀನಿ ಅಂದರು. ಆಮೇಲೆ ನನಗೆ 9 ತಾರೀಕು ತಿರ್ಗಿ 6.5 ಲಕ್ಷ ಹೋಯಿತು. ಆಗಲೂ ಫೋನ್ ಮಾಡಿದೆ, ಇಲ್ಲ ಸರ್ ಇದೆ ಅಂದರು. ಆವತ್ತು ರಾತ್ರಿ 10ನೇ ತಾರೀಕು ರಾತ್ರಿ ಫೋನ್ ಬಂತು ಸರ್. ಅವರು ಬ್ಯಾಂಕ್ ಅವರು ಹಿಂಗಾಗಿದೆ ಫ್ರಾಡು ಅಂತ ಹೇಳಿದರೆ ನಾನು ನಿಜ ಹೇಳ್ಬಿಡ್ತಾ ಇದ್ದೆ. ಏನಾಗಿದೆ ಅಂತ ಗೊತ್ತಿಲ್ಲ. 10ನೇ ತಾರೀಕು ಬ್ಯಾಂಕಿಗೆ ಹೋಗ್ತೀನಿ, ನನಗೆ ನಿಜ ಸ್ಟೇಟಸ್ ಏನು ಅಂತ ಗೊತ್ತಾಯಿತು ಸರ್. ವೃದ್ಧರು, ಪಿಂಚಣಿದಾರರು, ದೇವಾಲಯದ ಅರ್ಚಕರು ಹಾಗೂ ವ್ಯಾಪಾರಿಗಳನ್ನೇ ಗುರಿಯಾಗಿಸಿಕೊಂಡು ವಂಚನೆ ನಡೆಸಲಾಗಿದೆ ಎಂಬ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಇನ್ನು ಶಾಖೆಯ ಇತರ ಕೆಲಸಗಳ ಜೊತೆಗೆ ಚಿನ್ನದ ಮೇಲಿನ ಸಾಲ ಮಂಜೂರಾತಿ ಕೆಲಸದ ಜವಾಬ್ದಾರಿಯನ್ನ ಕೂಡ ಆರೋಪಿ ರಘು ಎಂಬಾತನಿಗೆ ವಹಿಸಲಾಗಿತ್ತು. ಬ್ಯಾಂಕಿನ ಮಾರ್ಗಸೂಚಿ ಪ್ರಕಾರ ಚಿನ್ನದ ಸಾಲಗಳ ತ್ರೈಮಾಸಿಕ ಮರು ಮೌಲ್ಯಮಾಪನ ಹಾಗೂ ಲೆಕ್ಕ ಪರಿಶೋಧನೆ ನಡೆಸಲಾಗಿತ್ತು. ಆಗ 41 ಸಾಲಗಳು ಕಾಲ್ಪನಿಕ ಸ್ವರೂಪದ್ದು ಎಂಬುದು ಪತ್ತೆಯಾಗಿದೆ. ಅಲ್ಲದೆ ಚಿನ್ನದ ಆಭರಣಗಳು ಇರಲಿಲ್ಲ ಎಂಬುದು ಲೆಕ್ಕ ಪರಿಶೋಧನೆ ಅಧಿಕಾರಿಗಳ ಗಮನಕ್ಕೆ ಕೂಡ ಬಂದಿತು. ನಂತರ ಬ್ಯಾಂಕ್ CBS ವ್ಯವಸ್ಥೆ ಹಾಗೂ ಭೌತಿಕ ಲಭ್ಯವಿರುವ ಅರ್ಜಿಗಳಲ್ಲಿನ ಸಾಲದ ಖಾತೆಗಳ ವಿವರವನ್ನ ಪರಿಶೀಲಿಸಿದಾಗ ರಘು ಚಿನ್ನದ ಆಭರಣಗಳನ್ನ ಪಡೆಯುತ್ತೇನೆ ಅಕ್ಟೋಬರ್ 4ರಿಂದ ಡಿಸೆಂಬರ್ 9ರವರೆಗೆ ಚಿನ್ನದ ಸಾಲ ಮಂಜೂರು ಮಾಡಿಕೊಂಡು ಅಕ್ರಮ ಎಸಗಿರುವುದು ಪತ್ತೆಯಾಗಿದೆ. ಇನ್ನು ಈ ಕುರಿತು ಬ್ಯಾಂಕ್ನ ಹಿರಿಯ ಅಧಿಕಾರಿಗಳು ರಘು ಎಂಬಾತನನ್ನ ವಿಚಾರಣೆಗೆ ಒಳಪಡಿಸಿದಾಗ ಆತ ಅಕ್ರಮ ಎಸಗಿರುವುದನ್ನ ಒಪ್ಪಿಕೊಂಡಿದ್ದು ಆ ಬಳಿಕ ನಾಪತ್ತೆಯಾಗಿದ್ದಾನೆ. ಈ ಕುರಿತು FIR ದಾಖಲಾಗಿದ್ದು ಆರೋಪಿಯ ಪತ್ತೆಗಾಗಿ ಮೊಬೈಲ್ ಲೊಕೇಶನ್ ಹಚ್ಚಲಾಗಿದೆ. ಆಕ್ಚುಲಿ ಯಾರು ಹೆಸರಲ್ಲಿ ಲೋನ್ ಆಗಿದೆ ಅವ್ರ ಹೆಸರಿಗೆ ಹೋಗಿತ್ತು ಅಂತಂದರೆ ಅವ್ರಿಗೆ ಗೊತ್ತಾಗ್ತಿತ್ತು. ಸೊ ಇವರು ಮೋಸ್ಟ್ಲಿ ಅವರಿಗೆ ನಂಬಿಸಿ ಆ ಥರ ಮಾಡಿದಾರಾ ಅಥವಾ ಎಲ್ಲ ಹೇಗೆ ಮಾಡಿದಾರ ಅಂತೇಳಿ ವಿವರವಾಗಿ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡ್ಕೊಂಡು ತಿಳ್ಕೊಳ್ತಾರೆ.